ವಿದ್ವಾಂಸರು, ವೇದ ಪಂಡಿತರು, ಸಂಸ್ಕೃತ ಜ್ಞಾನಿಗಳು ಎಲ್ಲ ಯತಿಗಳಿಗೆ ಭಿಕ್ಷಾ ಆಯಿತು, ನಮಸ್ಕಾರ ಆಯಿತು, ತೀರ್ಥನಾರಾಯಣ ಎಲ್ಲ ಆಯಿತು, ಅವರಿಗೆ ಭಿಕ್ಷಾ ಆಯಿತು. ಆಮೇಲೆ ಶಕ್ತಿಧರಿಗೆಲ್ಲ ವಿಚಾರ ಹೇಳೋದಕ್ಕೆ ಅಚಾತುರ್ಯ ಆಗ್ಬಿಡ್ತು. ನನಗೊಂದು ಹೇಳ್ಬೇಕಾಯ್ತು, ಹೇಳಿಲ್ಲ. ನೋಡದೆ ಇದ್ದಂಗೆ ನಾನು ಹೋಗ್ತಿದ್ದಂಕಲೆ ಕರ್ಕೊಂಡು ಹೋಗಿದ್ದನಿಗೆ ಆಗ ಗೌಡ್ರು ಕರ್ಕೊಂಬಂದೆ ಅಂತೇಳಿ ಇದು ಮಾಡಿದರು. 15,000 ರೂಪಾಯಿ ಅಂತಕ್ಕದ್ದು ನನಗೆ ಭಾರಿ ಪ್ರಾಣಿಂಸೆ ಆದಂಗಾಯ್ತು. ನನಗೆ ನೋವಾಯಿತು. ಇಂಥ ಬಣ್ಣದ್ದಲ್ವೇ ಅಂದರು. ಹ್ಞೂ ಗುರುವೆ, ಇಂಥದ್ದೇ ಚಿಕ್ಕಿದು. ಹ್ಞೂ ಗುರುವೆ ಅಂದೆ. ಅವಾಗ ಸಿಗುತ್ತಲೆಯ ಅಂದರು. ನಮ್ಮದು ಬೀರೂರಲ್ಲಿ ಮಾರ್ಗದರ್ ಕ್ಯಾಂಪ್ನಲ್ಲಿ ನಾನು ವಾಸವಾಗಿದ್ದೀನಿ. ಆದರೆ ನನಗೆ ಅವತ್ತಿನ ಕಾಲದಲ್ಲಿ, ಈಗ 40 ವರ್ಷದ ಹಿಂದೆ, ನನಗೆ ಒಂದು ಸ್ವಲ್ಪ ಸಾಲ ಮತ್ತೊಂದು ಬೆಳೆ ಮತ್ತೊಂದು ನನಗೆ ಆಗ್ತಾ ಇಲ್ಲದಿದ್ದಾಗ ನನ್ನ ಸ್ನೇಹಿತರು ಸಗರಪಟ್ಟಣದ ಗುರುಗಳು ಅನ್ನೋರು ಭಾರಿ ಚೆನ್ನಾಗಿ ಹೇಳ್ತಾರೆ ಅಂತ ನನಗೆ ಹೇಳಿದರು. ಹಂಗಂದಾಗ ನಾನು ಕಷ್ಟದಲ್ಲಿದ್ನಲ್ಲ, ಇದ್ದಾಗ ನಡಿಯಪ್ಪ ನಾನು ಒಂಚೂರು ಹೋಗೋಣ, ನೀವು ಹೋಗ್ಬೇಕಾದ್ರೆ ಕರೀರಿ ಅಂತೇಳಂದೆ. ಹಂಗಂತೇಳಂದಾಗ ಹೋಗೋಣ ಅಂದ್ಕೊಂಡಿದ್ರು. ಅಂಥ ಟೈಮ್ನಲ್ಲಿ ನನಗೆ ಬಾಬಣ್ಣ ಅಂತೇಳಿ, ಅಣ್ಣೆ ಗಂಗಮ್ಮರ ಬಾಬಣ್ಣ ಅನ್ನೋನು ಅವಾಗ ನಮ್ಮ ಮೇಲೆ ಭಾರಿ ವಿಶ್ವಾಸ ಆಗಿದ್ದ. ಅವನು ಬರ್ರಿ ಗೌಡ್ರೆ ಹೋಗೋಣ ಅಂತೇಳಿ ಸಾಯಂಕಾಲ 5 ಗಂಟೆಯಲ್ಲಿ ಮನೆಗೆ ಬಂದು ಕರ್ಕೊಂಡು ಹೋದ. ಕರ್ಕೊಂಡು ಹೋಗತ್ಲೂ ನಾವು ಸಗರಪಟ್ಟಣಕ್ಕೆ ಹೋಗ್ತಿದ್ದಂಕಲೆ ನಾನು ಗುರುಗಳ ಮಕ ನಾನು ನೋಡಿರಲಿಲ್ಲ, ನನ್ನ ಮಕ ಅವ್ರು ನೋಡಿರಲಿಲ್ಲ. ನೋಡದೆ ಇದ್ದಂಗೆ ನಾನು ಹೋಗ್ತಿದ್ದಂಕಲೆ ಕರ್ಕೊಂಡು ಹೋಗಿದ್ದನಿಗೆ ಆಗ ಗೌಡ್ರು ಕರ್ಕೊಂಬಂದೆ ಅಂತೇಳಿ ಇದು ಮಾಡಿದರು. ಹಂಗಂದಾಗ ಆಯ್ತು ಗುರುವೆ, ಗೌಡ್ರು ಕರ್ಕೊಂಬಂದೆ ಅಂತೇಳಿ ಅವರು ಇದು ಮಾಡಿದಾಗ ಗುರುಗಳು ಇಲ್ಲಿ ಮುಂದೆ ಕೂತದ್ದವ್ರು ಬಿಟ್ಟು ಎದ್ದು ಒಳಕ್ಕೆ ಹೋಗಿ, ಆಮೇಲೆ ನಾವೇನು ಭಾರಿ ನಾನು ಇದಾಗೆ ಇದ್ದದ್ದು, ನಾನೇನು ಶ್ರೀಮಂತ ಅಲ್ಲ ಮತ್ತೊಂದಿಲ್ಲ, ನಾನು ಇದಾಗಿ ಕೂತ್ಕೊಂಡಿದ್ರು ಕೂಡ ನನ್ನ ಗುರುಗಳು ಅದೇನು ನನ್ನ ಇದು ಕಂಡ್ರು. ಹೋಗಿ ಒಳಕ್ಕೆ ಹೋದ ಕೂಡಲೇ ಹಳೆ 2 ಬೆತ್ತ ಚೇರ್ಗಳಿದ್ದು, ಬೆತ್ತ ಚೇರ್ ಹಾಕಿ ನನ್ನ ಕುಂಡ್ರಿಸಿ, ನನ್ನ ಗುರುಗಳು ನನಗೇನು ಅತಿ ಪರಿಚಯ ಇಲ್ಲದೆ ಇದ್ದರೂ ಕೂಡ ಅಷ್ಟು ಯಾಕೋ ನನಗೆ ಇದಾಗಿ ಕೂತ್ಕೊಂಡು ನನಗೆ ಅವಾಗ ಏನಪ್ಪ ಬಂದದ್ದು ಅಂತೇಳಿ ಕೇಳಿದರು. ಅವಾಗ ನನಗೆ ಹೇಳೋಕ್ಕೂ ನನಗೆ ದುಃಖ ಪ್ರತಿಯೊಂದು ನನಗೆ ಆಯಿತು, ಸಂಕಟ ನನಗಾಯಿತು. ಹಂಗಾದಾಗ ಗುರುಗಳು ಅವಾಗ ಆಯಿತು ಇದು ಮಾಡಬೇಡ, ಏನು ಹೇಳು ಗುರುವೇ, ನನಗೆ ಜಮೀನು ಐತಿ, ಬೆಳೆ ಮತ್ತೊಂದು ಆಗ್ತಾಯಿಲ್ಲ, ನನಗೇನು ಇದಾಗ್ತಾಯಿಲ್ಲ, ಕೈಗೂಡ್ತಾ ಇಲ್ಲ ಅಂತಂದೆ. ಆಯಿತಾ, ಬೆಳೆ ಆಗ್ತಾಯಿಲ್ವಾ, ಆಯಿತು ನೋಡೋಣ ಅಂತಂದರು. ಅವಾಗ ಆಯಿತು ಗುರುವೇ, ನಾನು ಎಲೆಕ್ಷನ್ನಿಗೆ ಆ ಟೈಮ್ನಲ್ಲಿ ನಿಂತ್ಕೊಂಡಿದ್ದೆ. ನಾನು ಇದಕ್ಕೆ ಮುನ್ಸಿಪಲ್ ಎಲೆಕ್ಷನ್ಗೆ ನಿಂತ್ಕೊಂಡು ನನಗೆ ಓಟ್ನಲ್ಲಿ ಸೋತು ಹೋಗ್ಬಿಟ್ಟೆ. ಒಂದು 10-15 ಓಟ್ನಲ್ಲಿ ಸೋತು ಹೋದೆ. ಆ ಸೋತು ಹೋದಾಗ ಆ ದುಡ್ಡು 14-15 ರೂಪಾಯಿ ನನಗೆ ಸಾಲ, ನನ್ನ ಮನೆತನದ್ದು, ನಾನು ಎಲೆಕ್ಷನ್ನಿಗೆ ನಿಂತ್ಕೊಂಡದ್ದು ಎಲ್ಲದೂ ನನಗೆ 15,000 ರೂಪಾಯಿ ಅಂತಕ್ಕದ್ದು ನನಗೆ ಭಾರಿ ಪ್ರಾಣಿಂಸೆ ಆದಂಗಾಯ್ತು. ನನಗೆ ನೋವಾಯಿತು. ನೋವಾಗಿದ್ದು ಆ ದುಃಖ ನನಗೆ ತಡ್ಕೊಂಡಾರ್ದಲ್ಲೇ ನಾನು ಇದು ಮಾಡ್ಕೊಂಡಿದ್ದೆ. ಆವಾಗ ನನಗೆ ಬೆಳೆ ಮತ್ತೊಂದು ಆಗತ್ತಿ, ನಿನಗೇನು ಇದಾಗಲ್ಲ, ಏನು ಪರವಾಗಿಲ್ಲ ಅಂತೇಳಂದು ಆಮೇಲೆ ಏನು ಮಾಡಿದರು, ನನಗೆ ಸಾಲ ಗುರುವೆ ನನಗೆ ಭಾರಿ. ಆವಾಗ ನಿನಗೆ ಸಾಲ ಏನು ಮಾಡಲ್ವಲಯ ಅಂತಂದರು. ನಿನಗೆ ಸಾಲ ಅಂತಕ್ಕದ್ದೇ ನಿನಗೆ ಏನು ಮಾಡೋದಿಲ್ಲ, ನಿನಗೆ ಬಡ್ಡಿ ಕೇಳ್ತಿತ್ತಲೆಯ ಅಂದರು. ಆಯ್ತು ಗುರುವೆ, ಅದನ್ನಾದ್ರೂ ನಾನು ಮಾಡೋಕ್ಕೆ ನಾನು ಇದು ಮಾಡಬೇಕು ಅಂತೇಳಂದೆ. ಅವಾಗ ಆಯಿತು, ಆಗತ್ತೆ, ನಿನಗೇನು ಇದಾಗಲ್ಲ, ಬಡ್ಡಿ ಕೊಡು ಅಂತೇಳಂದರು. ಕಾಟ ಕೊಡೋ ಅಂತಾರೆಲ್ಲ ಮರ್ಯಾದೆ ಕಳಿಯರಿಲ್ಲ ಕಣಯ್ಯ ಅಂದರು ಹೇಳಿ ಹೊರಟು ನನ್ನ ಕುರಿಗಳು ಇದ್ದು, ನಮ್ಮ ಕುರಿ ಇದ್ದಾಗ ಏನಾಯಿತು, ಅವತ್ತೊಂದು ಕುರಿನೂ ಕೂಡ ಕಳೆದೋಗಿತ್ತು. ಆವಾಗ ಇಷ್ಟೆಲ್ಲ ನೆಮ್ಮದಿಯಾಗಿ ನನಗೆ ಹೇಳಿದಾಗ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದಾರಲ್ಲ ಅನ್ನೋದು ಗೊತ್ತಾದಾಗ ನಾನು ಗುರುವೆ, ನಂದೊಂದು ಕುರಿ ಕಳೆದೋಗಿತ್ತಿ ಅಂತಂದೆ. ಕುರಿ ಕಳೆದೋಗಿತ್ತಿ ಅಂದಾಗ ಕಳೆದೋಗಿತ್ತಾನೆ, ಹ್ಞೂ ಗುರುವೆ ಕಳೆದೋಗಿತ್ತಿ. ಇಂಥ ಬಣ್ಣದ್ದಲ್ವೇ ಅಂದರು. ಹ್ಞೂ ಗುರುವೆ, ಇಂಥದ್ದೇ ಚಿಕ್ಕಿದು. ಹ್ಞೂ ಗುರುವೆ ಅಂದೆ. ಅವಾಗ ಸಿಗುತ್ತಲೆಯ ಅಂದರು. ಆಯಿತು ಗುರುವೆ ಅಂತ
ಕೈ ಮುಗಿದು ಆಯ್ತು ಗುರುವೆ ಅಂತ ಬರ್ತೀವಿ ಅಂತ ಹೊಲ್ಟು. ಆ ಹೊಲ್ಟು ನಾನು ಮೆಟ್ಲು ಬಿಟ್ಟು ಕೆಳಿಸಿದ್ದಂಕಲೇ ಆ ಕುರೆ ಗಬ್ಬದ ಕುರೆ ಅಲ್ಲಿ ಮರಿ ಹಾಕಿತ್ತು. ಆವಾಗ ಹಾಕಿದ ಕೂಡಲೇ ನಾನು ಮೆಟ್ಲು ಇಳಿತಿದ್ದಂಕಲೇ ಲಾಭ ಆತಲೆಯ ಅಂದರು ನನ್ನ ಗುರುಗಳು. ಲಾಭ ಆತಲೆಯ ಅಂದಾಗ ನನಗೆ ಭಗವಂತ ಅಂದೆ, ನನಗೆ ಗೊತ್ತಾಯ್ತು ಕುರಿ ಮರಿ ಹಾಕಿರ್ಬೋದೆ, ಲಾಭ ಆತು ಅನ್ನತ್ತಿಗೆ ಬಹುಶಃ ಮರಿ ಹಾಕಿರ್ಬೋದೆ ಅಂತ. ಅದು ಗಂಡು ಮರಿ ಹಾಕಿತ್ತು. ಆವಾಗ ಹಂಗಂದಾಗ ಆತು ಅಂದೆ ಬಂದೆ. ನಾನು ಬಂದು ಮನೆಗೆ ಬಂದು ಅವತ್ತು ಬೆಳಿಗ್ಗೆ ಹೋದ್ರೆ ಕುರೆ ಹಂಗಾದಾಗ ನಿನ್ನೇನು ಅಲ್ಲಿಗೆ ನನಗೆ ಪರಿಚಯ ಆತಲ್ಲ. ನನಗೆ ಪರಿಚಯ ಆದಾಗ ನನಗೆ ಸದಾ ಹೋಗ್ಬೇಕು ಅನ್ನೋ ಮನಸ್ಸು ನನಗೆ ಬಂದ್ಬಿಡ್ತು, ನಂಬಿಕೆ ಬಂತು. ಹಂಗಾದಾಗ ನನಗೆ ಸಾಲಕ್ಕೇನು ಇದಿರಲಿಲ್ಲ, ಸಾಲ ಹಾಕ್ತೆ ನನಗೆ ಬಡ್ಡಿ ಕೊಟ್ಕೊಂಡೆ. ಆವಾಗಿದ್ದಾತು. ಅಂತ ಅನಂತರಕ್ಕೆ ಹೋಗ್ತಾ ಬರ್ತಾ ಇದ್ದಂಕಲೇ ನನಗೊಂದು ತೋಟ ತಗೋಬೇಕು, ತೋಟ ಮಾಡಬೇಕು ಅಂತ. ನನಗೇನು ಬರೀ ಖಾಲಿ ಜಮೀನಿತ್ತೆ ಹೊರತು ನಿನ್ನೇನು ಇದ್ದಿರಲಿಲ್ಲ ಬೆಳೆ. ಅವಾಗ ಇಂಥದ್ದು ಮಾಡ್ಯಾ, ನಿನಗಿಂಥದ್ದು ಬೆಳೆ ಆಗುತ್ತೆ, ಇಂಥದ್ರಲ್ಲಿ ಹಿಂಗಾಗಿತಿ ಅಂತೇಳಿ ಹೇಳಿದರು. ಅದ್ರಂತಲೇ ನನಗೆ ಬೆಳೆ ಆಗಕ್ಕೆ ಒಂದು ಮಾರ್ಗ ಸಿಕ್ಕಂಥ ರೀತಿಗೆ ಆಯ್ತು. ನನಗೆ ಅಲ್ಲಿಗೆ ಹೋದಾಗ ಏನಾದರೂ ನನಗೆ ಕೊಟ್ಟು ಕಳ್ಸೋರು, ಮತ್ತೇನು ನಾನು ತಗೊಂಡು ಹೋಗೋಂಥದ್ದು ಇದಿಲ್ಲ. ನನಗೆ ಯಾವಾಗ ಹೋದ್ರೂ ನನಗೆ ಕರೆದು ಎಷ್ಟೇ ಜನ ಇರಲಿ, ಎಷ್ಟು ಜನ ಇದ್ದರೂ ಕೂಡ ನನ್ನ ಮಳಿಸಿದಪ್ಪ ಬಾ ಇಲ್ಲಿಗೆ ಅಂತ ಕರೆದು ಮಗ್ಲಿ ಕುಂಡ್ರಿಸ್ಕೊಳೋರು. ನನಗೆ ಹಂಗಾಗ್ತಾ ಇರ್ಬೇಕಾದ್ರೆ ಕಡೆಗೆ ಪೈರೆಲ್ಲ ಚೆನ್ನಾಗಾಯ್ತು. ನನಗೊಂದು ತೋಟ ತಗೋಬೇಕು, ಜಮೀನು ಒಂದು ತಗೋಬೇಕು ಅಂತ ಭಾರಿ ದಿವಸದಿಂದ ನಾನು ಮನಸ್ಸು ಮಾಡ್ಕೊಂಡಿದ್ದೆ. 3-4 ಸರಿ ಅದು ತಪ್ಪಿಸ್ಕೊಂಡು ಹೋತು ಅದು ಆಸ್ತಿ. ಅದು ತಗೋಬೇಕು ಅಂತ ನಮ್ಮ ಪಕ್ಕದ ಜಮೀನಲ್ಲೇ ಇತ್ತು. ಆವಾಗ ಮತ್ತೊಂದು ಸರಿ ಹೋದೆ, ಗುರುವೇ ನಾನು ಇಂಥದ್ದೊಂದು ಜಮೀನು ತಗೋಬೇಕು ಅಂತ ಮಾಡಿದ್ದೀನಿ ಹಿಂದೆ. ಜಮೀನು ತಗೊಳ್ಬೇಕು ಅಂದಾಗ ಬೇಡ ಕಣೆ ಅದು ಅಂದರು. ಬೇಡ ಕಣೆ ಅಂದಾಗ ಗುರುವೇ ತಗೋಬೇಕು ತೋಟ ಅಂತಂದೆ. ಇಲ್ಲ, ನಿನಗೆ ಸಿಗುತ್ತೆ ಜಮೀನೇನು, ನಿನಗೆ ಸಿಗುತ್ತೆ, ಅದು ಬೇಡ ಕಣೆ ಅಂದರು. ಮತ್ತೆ ನಾನು ತಗೊಳ್ತೀನಿ ಅನ್ನೋ ಜಮೀನಲ್ಲಿ. ಆವಾಗ ಏನಯ್ಯ ನೀನು ಹೋಗೋ ಹಾದಿ ಒಳಗೆ ಒಂದು ಗಿಡ ಹೋಗಿಲ್ವೇ ಅದ್ರಾಗೆ? ಆಯ್ತು ಗುರುವೇ ಹೋಗಿದ್ದಿ. ಮತ್ತು ಬೇಡ, ನಿನಗೆ ಸಿಗುತ್ತಲ್ಲ ಆಸ್ತಿ ಅಂದರು. ಆವಾಗ ಆಯಿತು ಬಿಟ್ಟೆ. ಅದು ಬಿಟ್ಟಾದ ಮೇಲೆ ಮತ್ತೆ ಕಡೆಗೆ ನಾನು ಬೆಳೆ ಸಾಲ ಮತ್ತೊಂದು ಆಯ್ತು. ಆಮೇಲೆ ನನ್ನ ಮಕ್ಕಳಲ್ಲೇ 5 ಜನ ಹೆಣ್ಮಕ್ಳು. 5 ಜನ ಹೆಣ್ಮಕ್ಳೊಳಗಲೇ ಹೆಣ್ಮಕ್ಳು ಮದುವೆಗೆ ಬಂದಿದ್ರು. ನಾನು ಜಮೀನು ಬೇಡ ಅಂತ ಸುಮ್ಕಾದೆ. ಮತ್ತೆ ನಾನು ಎಲೆಕ್ಷನ್ನಿಂದ ಸೋತೆಲ್ಲ ಇದಾಗಿತ್ತಲ್ಲ, ಅಲ್ಲಿ ತಿಂಗಳಿಗೆ ಮತ್ತೊಂದು ಜಮೀನು ಬಂತು. ಗುರುವೇ ಇಂಥದ್ದು ಕೊಡ್ತೀವಿ ಅಂತಾರೆ, ಹೆಂಗೆ ಅಂತ ಹೋದ್ವಿ. ಅವಾಗ ಹೋಗುತ್ತಲವೇ ನೀವು ಮಾಡಿಕೊಳ್ರಿ, ಅನುಕೂಲ ಆಗುತ್ತೆ ಅಂತಂದ್ರು. ಆವಾಗ ಅವ್ರು ಹೇಳ್ದಂಗೆ 4 ತಿಂಗಳು ಟೈಮ್ ಸಿಕ್ಕ ಅಂತ ಲೆಕ್ಕಕ್ಕೆ ಆ ಆಸ್ತಿ ಸಿಕ್ತು. ಆವಾಗ 14,000 ರೂಪಾಯಿ 16,000 ರೂಪಾಯಿಗೆ ಎಕರೆ ಹಂಗೆ 2 ಎಕರೆ ತಗೊಂಡು ಆದ ಕೂಡಲೇ ಎಲೆಕ್ಷನ್ನಿನ ಸುದ್ದಿ ಬೇಡ ಅಂತಂದ್ರಲ್ಲ, ಆ ಎಲೆಕ್ಷನ್ನಿನ ಸೋತ ತಿಂಗಳಿಗೆ ನನಗೆ ಆ ಆಸ್ತಿ ಸಿಕ್ತು. ಆ ಆಸ್ತಿ ಸಿಕ್ಕಿದಾಗ ಅದರಲ್ಲಿ ನೀರುಳ್ಳಿ ಬೆಳೆ ಹಾಕೋಕ್ಕೆ ನಾವು ಇದು ಮಾಡಿದ್ವು. ಅಷ್ಟೊತ್ತಿಗೆ ಗುರುಗಳಲ್ಲೇ ನಿನ್ನ ಮದುವೆಗೆ ಮಾತು ಕೊಡೆಯ ಅಂತಾರೆ. ನನ್ನ ಮಕ್ಕಳಿಗೆ ಮಾತು ಕೊಡೆಯ ಅಂತಾರೆ. 3-4 ಸರಿ ಹೋದ್ರು ಕೂಡ ಮಾತು ಕೊಡು ಅಂದಾಗ ನನಗೇನು ಇಲ್ದಿದ್ದನ್ನು ನಾನು ಹೆಂಗೆ ಹೇಳೋದು, ಹೆಂಗೆ ತಗೊಳೋದು ಅಂತ ನಾನು ಭಾರಿ ಯೋಚನೆ ಮಾಡಿದಾಗ ನನಗೆ ಅದಕ್ಕೂ ಏನು ಗುರುಗಳಿಗೆ ಮತ್ತೆ ಓದೋದಾಗ್ಲಲ್ಲ ನನಗೆ ಹೇಳೋಕ್ಕಿದಾಗಲಿಲ್ಲ, ಮಾತು ಕೊಡಲಿಲ್ಲ. ನೀನು ಎದಿರ್ದ್ಯಾ ಅಂತ ಹಿಂಗೆ ಅಂದರು. ಹಂಗಂದಾಗ ಏನೋ ತೆಗೆದು ಕೊಟ್ಟು ಹೋಗು ನೀನು, ಅವ್ರು ಬರ್ತಾ ಇದಾರಲ್ಲ ಅವ್ರಿಗೆ ಮಾತು ಕೊಡು ಅಂದರು. ಹಂಗಂದಾಗ ಗುರುಗಳು ಹೇಳ್ದಂತೆ ಅವರು ಬಂದರು. 2 ಹೆಣ್ಣು ಮಕ್ಕಳಿಗೆ ಮಾತುಕತೆ ಮಾಡಿ ಇಲ್ಲಿ ಕೊಟ್ಟೆ ಬಿಟ್ಟೆ. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮ್ ನಿಜಾನಂದಂ ಶೋಕಮೋಹವಿರಹಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ನಮಸ್ಕಾರಗಳು. ಈ ಹಿಂದೆ 41ನೇ ಎಪಿಸೋಡ್ನಲ್ಲಿ ಚಂದ್ರಶೇಖರ ಭಾರತಿಗಳ ವಿಚಾರ ಪ್ರಸ್ತಾಪವಾಗಿತ್ತು. ಅದರಲ್ಲಿ ಗುರುನಾಥರು ನನಗೆ ಅಂತಲ್ಲ ಎಲ್ಲರಿಗೂ ಹೇಳಿದ್ರು, ಯಾರ ಕಷ್ಟ ಅಂತ ಬಂದಾಗ ಅವರಿಗೆ ಶ್ರೀ ಚಂದ್ರಶೇಖರ ಭಾರತಿಗಳ ಸ್ವಾಮೀಜಿಯವರ ನಾಮಾವಳಿಯನ್ನ ಒಂದು ಎಕ್ಸಸೈಸ್ ಅಲ್ಲಿ ಬರೀರಿ ಅಂತ ಹೇಳಿದ್ರು. ಒಂದು ಪೇಜ್ನಾರು ಬರೀರಿ, ನೀವು ಕಷ್ಟಗಳಿಂದ ದೂರ ಆಗ್ತೀರಾ ಅಂತ. ಅಂದ್ರೆ ಚಂದ್ರಶೇಖರ ಭಾರತಿ ನಾಮಾವಳಿ ಏನಿಲ್ಲ, ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ
ಅಷ್ಟೇ ಒಂದು 15 ಸಾಲ ಅಷ್ಟೇ ಸಾಧಿದೆ, 1 ಪೇಜೇ ಬರೆಯೋದು ಕನಿಷ್ಠ ಅಂದ್ರೆ, ನಿಮ್ಗೆ ಇಷ್ಟ ಅಷ್ಟು ಬರೀರಿ ಅಂತ ಹೇಳಿದ್ರು. ಅದನ್ನ ತುಂಬಾ ಜನ, ಸಾವಿರಾರು ಜನ ಬರೆದಿದ್ದಾರೆ, ಅವ್ರ ಕಷ್ಟದಿಂದ ಪಾರಾಗಿದ್ದಾರೆ. ಅದು ನನ್ನ ಅನುಭವಕ್ಕೂ ಬಂದಿದೆ. ಈಗ ಏನಾಯ್ತೆ, ಇದು ಆದ್ಮೇಲೆ ಈ ಎಲ್ಲ ಬುಕ್ಸ್ ಎಲ್ಲ ಬರೆದ್ಮೇಲೆ ಏನ್ ಮಾಡೋದು ಅಂತ ಜಿಜ್ಞಾಸೆ ಬಂದಿದೆ. ಕೆಲವರು ದತ್ತಾತ್ರೇಯರನ್ನು ಕೇಳಿದ್ದಾರೆ. ನಾನ್ ನೋಡ್ದಂಗೆ ನಮ್ಮಲ್ಲಿ ವೇದಿಕೆ ಮಾಡಿಸಿದ ಚಂದ್ರಶೇಖರ್ ಭಾರತಿಗಳ ಭಾವ ಸಮಾಧಿ ಮಾಡಿಸಿದ್ದಾರೆ. ಅಲ್ಲಿ ತುಂಬಾ ಜನ ಒಂದು 10-20 ಪುಸ್ತಕಗಳು ಬರ್ತಿದ್ದನ್ನ ಆ ವೇದಿಕೆ ಒಳಗೆ ಇಟ್ಟು, ಅದ್ರ ಮೇಲ್ಪಾತಿಗೆ ಇಟ್ಟು ಕ್ಲೋಸ್ ಮಾಡಿ ವೇದಿಕೆ ಮಾಡಿಸಿದ್ದಾರೆ. ಹಾಗೂ ಬೇರೆ ಕಡೆಯಲ್ಲೂ ಅಷ್ಟೇ ಕೆಲವರು ಬರ್ತಿದ್ದಲ್ವ, ಕೆಲವು ದೇವಸ್ಥಾನಗಳು ಅಡಿಪಾಯದಲ್ಲೋ ಅಥವಾ ಮೂರ್ತಿಯ ಕೆಳಭಾಗದಲ್ಲಿ ಇಟ್ಟಿಸಿ ಇದು ಮಾಡಿ ಅದನ್ನ ಆ ಬುಕ್ಸ್ಗಳನ್ನ ಹಾಗೆ ಇದು ಮಾಡಿಸಿದ್ದೇವೆ. ಅದರಿಂದ ನಾವು ಭಕ್ತಾದಿಗಳು ಏನು ಕೇಳ್ಕೊಳ್ಳೋದು ಅಂದ್ರೆ, ನೀವೆಲ್ಲ ತುಂಬಾ ಬುಕ್ಸ್ಗಳು ಜಾಸ್ತಿ ಬರೆದು ಅದನ್ನ ಯಾವ ರೀತಿ ಇದು ಮಾಡಬೇಕು, ಕೊನೆಗೆ ಏನ್ ಮಾಡಬೇಕು ಅಂತ ಕೇಳಿ ಎಲ್ಲದು ಕೇಳೋದು ಅಂದ್ರೆ, ಯಾವ್ದಾದ್ರು ನಿಮ್ಮ ಹತ್ರದಲ್ಲಿ ಅಥವಾ ಊರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಆಸ್ಪಾಸಿನಲ್ಲಿ ಯಾವ್ದಾದ್ರು ದೇವಸ್ಥಾನಗಳು ಜೀರ್ಣೋದ್ಧಾರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ, ಆ ಮೂರ್ತಿ ಕೆಳಗಡೆ ಇಟ್ಟು ಆ ಬುಕ್ಸ್ಗಳಿಟ್ಟು ಆಮೇಲೆ ಮೂರ್ತಿ ಇಟ್ಟು ಅದು ಗರ್ಭಗುಡಿಯಲ್ಲಿ ಇಟ್ಟು ಆದ್ಮೇಲೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸೋ ಒಂದು ವಿಧ. ಅದು ಆಗೋದ್ರೆ ಸಾಧ್ಯವಾದ್ರೆ ತೀರ್ಥಕ್ಷೇತ್ರಗಳು, ನದಿ ಸಂಗಮ ಕ್ಷೇತ್ರಗಳಲ್ಲಿ ಮತ್ತೆ ಸಾಗರಗಳಲ್ಲಿ, ಸಮುದ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಭಕ್ತಿಪೂರ್ವಕವಾಗಿ ಆ ಬುಕ್ಸ್ಗಳು, ನಾಮಾವಳಿ ಬರೆದ ಬುಕ್ಸ್ಗಳನ್ನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ನದಿ ಸಂಗಮ ಕ್ಷೇತ್ರಗಳಲ್ಲಿ ಅಥವಾ ಸಾಗರ ಸಮುದ್ರಗಳಲ್ಲಿ ವಿಸರ್ಜನೆ ಮಾಡಬಹುದು ಅಂತ ಗುರುನಾಥ ಹೇಳ್ಯಾರೋ. ಅದನ್ನ ಆ ರೀತಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಅದನ್ನ ಗುರುಗಳು ಎಲ್ಲರಿಗೂ ಕೆಲವರೆಲ್ಲ ಹೇಳಿದ್ದಾರೆ, ಆ ಥರ ಮಾಡಿದ್ದಾರೆ. ಅದರಿಂದ ಈ ರೀತಿ ಒಂದೆರಡು ವಿಧಾನದಲ್ಲಿ ಅದನ್ನ ನಾವು ಸಾಧ್ಯವಾದಷ್ಟು ಗೌರವಪೂರ್ವಕವಾಗಿ ವಿಸರ್ಜಿಸಬೇಕು ಅಂತ ಕೇಳ್ಕೊಳ್ತೇನೆ. ಆಮೇಲೆ ಎಲ್ಲರೂ ಇದನ್ನು ಎಪಿಸೋಡ್ ನೋಡ್ತಕ್ಕ ಗುರುಭಕ್ತಿ ಇನ್ನು ಈ ರೀತಿಯಾಗಿ ನೀವು ಸಾದೃಶ್ಯಪಡಿಸ್ತಿದ್ದೀರಿ. ನಿಮ್ಮೆಲ್ಲರಿಗೂ ಆ ಗುರುವು ಎಲ್ಲ ಥರದ ಸಕಲ ಅಭಿವೃದ್ಧಿ ಶ್ರೇಯಸ್ಸನ್ನು ಕೊಡ್ಲಿ ಅಂತ ಆ ಭಗವಂತನಲ್ಲಿ, ಆ ಗುರುವಿನಲ್ಲಿ ಪ್ರಾರ್ಥಿಸ್ತೇನೆ. ಗುರುನಾಥರು ಯಾವಾಗ್ಲೂ ಒಂದು ಮಾತು ಹೇಳಾರ, ಎಲ್ಲರಿಗೂ ಹೇಳ ಅಲ್ಲಿ ರೆಗ್ಯುಲರ್ ಹೋಗೋರು ಪ್ರತಿಯೊಬ್ಬರಿಗೂ ಒಂದ್ಸತಿ ಹೇಳ, ಏನಂದ್ರೆ ಗುರು ಅನ್ನೋದು ದೇಹ ಅಲ್ಲ ಕಣೆಯ, ಅದು ಚೈತನ್ಯ ಸ್ವರೂಪಿ ಕಣೆಯ ಅಂತన్నారు. ಆಮೇಲೆ ನಾವೆಲ್ಲ ಚೈತನ್ಯ ಆರಾಧಕ ಕಣೆಯ, ಮೂರ್ತಿ ಆರಾಧಕಲ್ಲ, ಚೈತನ್ಯ ಆರಾಧಕ ಕಣೆಯ ಅಂತన్నారు. ಎಲ್ಲಾವಾಗ್ಲೂ ಅನ್ನಾರ ಅದನ್ನ. ಅಂದ್ರೆ ಗುರು ಅನ್ನೋದು ಒಂದು ದೇಹಕ್ಕೆ ಸೀಮಿತವಲ್ಲ, ಅದು ಒಂದು ಶಕ್ತಿ, ಚೈತನ್ಯ, ಪರಮ ಚೈತನ್ಯ. ಅದನ್ನ ನಾವು ಗುರುನಾಥರೇ ಹೇಳ್ದಂಗೆ, ಅವರ ಭಾಷೆಯಲ್ಲಿ ಹೇಳ್ದಂಗೆ ನಾವು ಆ ಚೈತನ್ಯನ ಇವತ್ತೂ ಮನಗಾಣಬಹುದು. ಶ್ರದ್ಧಾ ಭಕ್ತಿಯಿಂದ, ಪರಿಪೂರ್ಣ ಭಕ್ತಿಯಿಂದ ಆ ಗುರುವಿನ, ಯಾವುದೇ ಗುರುವಾಗಲಿ ಆಶಯ ಮಾಡಿದರೆ, ಗುರು ಅನ್ನೋದೊಂದು ಶಕ್ತಿ, ಅದನ್ನ ಆಶಯ ಮಾಡಿ, ನಂಬಿಕೆ ಇಟ್ಟು ಆಶಯ ಮಾಡಿದರೆ, ಅವ್ರು ಹೇಳಿರುವಂತ ನುಡಿಗಳನ್ನ ಶ್ರದ್ಧಾ ರೀತಿ ಪಾಲಿಸಿದರೆ, ಕಾಯ ವಂಶ ಮನಸ ನಾವು ಸರಳ ಜೀವನ ನಡೆಸ್ತಾ ಪಾಲಿಸಿದರೆ, ಆ ಗುರು ನಮಗೆ ಎಲ್ಲಾ ರೀತಿಯ ಸಸ್ಯಾಭಿವೃದ್ಧಿಯನ್ನು ಕೊಡ್ತಾನೆ, ನಮ್ಮ ಸಂಕಷ್ಟಗಳನ್ನು ಪಾರು ಮಾಡ್ತಾನೆ, ನಮಗೆ ಸುಖ ಸಂತೋಷವನ್ನ ಅಭಿವೃದ್ಧಿಯನ್ನು ಕೊಡ್ತೇನೆ ಅಂತ ನನಗೆ ಸಾದೃಶ್ಯವಾಗಿದೆ. ಗುರುವಿನ ಹತ್ರ ಹೋದವ್ರಿಗೆ ಎಲ್ಲರಿಗೂ, ನನಗೆ ಅಂತಲ್ಲ, ಎಲ್ಲರಿಗೂ ಸಾದೃಶ್ಯವಾಗಿದೆ. ಅದೇ ರೀತಿ ಎಲ್ಲರೂ ಗುರುಭಕ್ತಿಯನ್ನು ಬೆಳೆಸ್ಕೊಳ್ಳಿ. ಈ ಗುರುವಿನ ಸಾನ್ನಿಧ್ಯ, ಸತ್ಸಂಗವನ್ನ, ಈ ತರ ಎಪಿಸೋಡ್ಗಳಾಗಲಿ, ಅವ್ರ ಬಗ್ಗೆ ಬರೆದ ಬುಕ್ಗಳಾಗಲಿ, ಅವ್ರ ಕ್ಷೇತ್ರ ನೋಡೋದಾಗ್ಲಿ, ಇದೆಲ್ಲ ಅನುಸರಿಸಿದ್ರೆ ನಿಮಗೆ ಎಲ್ಲಾ ತರ ರೀತಿಯ ಶ್ರೇಯಸ್ಸು, ಅಭಿವೃದ್ಧಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ಗುರು ನಿಮ್ಗೆಲ್ಲರಿಗೂ ಸನ್ಮಾನಗಳು ಉಂಟು ಮಾಡಲಿ ಅಂತ ಆ ಗುರುವಿನಲ್ಲಿ ಬೇಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಗುರುನಾಥರು ದೇಹ ಬಿಟ್ಟಿದ್ರಾಗ ಅದಾದ್ಮೇಲೆ ನಡೆದ ವಿಚಾರ ಇದು. ನಮ್ಮ ವೇದಿಕೆನ ಗುರುನಾಥರು ಮಾಡಿಸಿದ್ದು ಚಂದ್ರಶೇಖರ್ ಭಾರತಿಗಳ ಪಾದಕ ವೇದಿಕೆ ಮಾಡಿಸಿದ್ದಾರೆ. ಕಳಸಾಪುರ ಮಾಡಿದ್ರು ನಮ್ಮಲ್ಲೇ ಆಯಿತು. ಇದಕ್ಕೆ ಶಕ್ತಿಧರ್ ಅಂತ, ಶಕ್ತಿ ಶರ್ಮಾ ಅಂತ ಅವರ ನೇತೃತ್ವದಲ್ಲಿ ಗುರುನಾಥರು ಗುರು ಬಂಧುಗಳೇ, ಗುರು ಭಕ್ತರೇ, ವಿದ್ವಾಂಸರು, ಸಜ್ಜನರು, ಅವ್ರ ಮುಖಾಂತರ ಅವ್ರಿಗೆ ಹೇಳಿ ಮಾಡಿಸಿರು. ಅವರು ಒಂದು 2-3 ಆರಾಧನೆಗೆ ಯತಿಮಾಲಯ ದಿವಸದಲ್ಲಿ ಕಳಸಾಪುರದ ಆರಾಧನೆ ಆಗುತ್ತೆ. 3-4 ವರ್ಷ ಶಿವಮೊಗ್ಗದಲ್ಲಿ ಇರೋ ತನಕ ಅವರು ನಮಗೆ ಬಂದು ನಡೆಸ್ಕೊಟ್ರು. ಅವರು ತುಂಬ ವಿದ್ವಾಂಸರು, ವೇದ ಪಂಡಿತರು, ಸಂಸ್ಕೃತ ಜ್ಞಾನಿಗಳು. ಆಮೇಲೆ 1 ವರ್ಷ ಆಯಿತು, ಆರಾಧನೆ ಬರೋ ತಿಂಗಳು ಇರುತ್ತೆ, ಅದು ಅಧಿಕ ಮಾಸ ಬಂತು.
ಅಧಿಕ ಮಾಸ ಬಂದಾಗ ಅವರು ಅವರೇ ವಿಚಾರ ಹೇಳಿರು, ಫೋನ್ ಮಾಡಿದ್ರು, ಕಿಟಿ ಒಂದು ಕೆಲಸ ಮಾಡಿ, ಈ ವರ್ಷ ಅಧಿಕ ಮಾಸ ಮಾಡಿದ್ದಾರೆ, 2 ಸತಿ ಆರಾಧನೆ ಮಾಡ್ಬೇಕಾಗತ್ತೆ. ಅಧಿಕದಲ್ಲಿ ಮಾಡಿ ಒಳ್ಳೆ ಇದು ಮಾಡಿ, ಮುಂಚೆ ಬರ್ತಾರೆ 6 ತಿಂಗಳಲ್ಲಿ ಸಿಂಪಲ್ ಮಾಡಿ, ನಾನು ಬರ್ತೀನಿ, ಅವತ್ತು ಬರ್ತೀನಿ, ಜಾಸ್ತಿ ಹಣ್ಣುಗಳಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ಒಂದು 250-300 ಜನ ಇಡೀ ಊರಿಗೆ ಸಂತ, ನಮ್ಮ ಕಳಗಾಪುರ ಬ್ರಾಹ್ಮಣರು ಎಲ್ಲರಿಗೂ ಸಂತರ್ಪಣೆ ಮಾಡ್ತೀವಿ, ಗುರು ಬಂಧುಗಳು ಎಲ್ಲ ಹೇಳ್ತಿದ್ದು, ಒಂದು 250-300 ಜನ ಊಟ ಆಗೋದು. ನೀವು ಅದು ಅಷ್ಟು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, 2 ಸತಿ ಮಾಡೋದು ಕಷ್ಟ. ಒಂದು ಮನೆ ಆಳ್ತಿಕ್ಕೆ ಮಾಡ್ಕೊಂಡು ನಿಮ್ಗೆ ಕಳಸಾಪುರಕ್ಕೆ ಬರೋಕ್ಕೆ ಗುರು ಮನೆಗೆ ಬರ್ತಿರೋ ಹುಡುಗರು ಒಂದು 15 ಜನಕ್ಕೆ ಒಂದು 20 ಜನಕ್ಕೆ ವ್ಯವಸ್ಥೆ ಮಾಡ್ಕೊಳ್ರಿ. ಬಟ್ಟೆ ಗಿಟ್ಟೆ ಅಂತ ಹೊರಕ್ಕೆ ಹೋಗ್ಬೇಡಿ ಯತಿಸ್ತಂದರಿಗೆ, ಮತ್ತು ಅವ್ರಿಗೆ ಹೇಳಿರಂತೆ ಅಂತ ಹೇಳಿ ಸಿಂಪಲ್ ಆದಷ್ಟು ಸಿಂಪಲಾಗಿ ಮಾಡ್ಕೊಳ್ಳಿ. ಒಂದು ಹಬ್ಬ ಮಾಡ್ದಂಗೆ ಮಾಡೋಣ, ನೆಕ್ಸ್ಟ್ ಸತಿಗೆ ಕಲಾಪ ಮಾಮೂಲು ಮಾಡ್ದಂಗೆ ಮಾಡೋಣ, ನಾನು ಬರ್ತೀನಿ ಅಂತ ಆಯಿತು ಅಂತ. ಇಲ್ಲಿ ಇಬ್ಬರಿಗೆ ಒಂದು ನಮ್ಮ ತಂದೆಯ ಸ್ನೇಹಿತರೊಬ್ಬರು ಇದ್ದಾರೆ, ಈಗಿಲ್ಲ ಪಾಪ, ಎದುರುಗಡೆ ಮನೆ. ನನ್ನ ಹಿರಿಯರು, ನಮಗಿಂತ ಹಿರಿಯರು ಇಬ್ಬರನ್ನ ಇತಿ ಸ್ಥಾನಕ್ಕೆ ಹೇಳಿದೆ. ಆಮೇಲೆ ಆಯಿತು, ಇತಿ ಸ್ಥಾನಕ್ಕೆ ಬಂದರು. ಸಿಂಪಲ್ಲಾಗೆ ಮಾಡಿದ್ದು, ಒಂದು 20 ಜನ ಅಷ್ಟೇ. ಎಲ್ಲ ಯತಿಗಳಿಗೆ ಭಿಕ್ಷಾ ಆಯಿತು, ನಮಸ್ಕಾರ ಆಯಿತು, ತೀರ್ಥನಾರಾಯಣ ಎಲ್ಲ ಆಯಿತು, ಅವ್ರಿಗೆ ಭಿಕ್ಷಾ ಆಯಿತು. ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ವರ್ಷ 1-2 ಸತಿ ಕರೆದಿದ್ದೆ ಅವ್ರನ್ನ. ಆ ಸ್ನೇಹಿತರು ಹಿರಿಯರಿಗೆ ಗೊತ್ತಿಲ್ಲ, ಕಿಟಿ ಬಟ್ಟೆ ತಂದಿಲ್ವಾ ಮುಡಿ ಬಟ್ಟೆ ಅಂತಂದು. ಹೊಸ ಇದನ್ನು ಕೊಡ್ತಿದ್ವಲ್ಲ, ವಸ್ತ್ರ ಕೊಡ್ತಿದ್ವಲ್ಲ. ಇಲ್ಲ ಈ ಸತಿದಲ್ಲ, ನೆಕ್ಸ್ಟ್ ತರ್ತೀವಿ, ಸಿಂಪಲ್ ಮಾಡಿ ಅಂತ. ಅವ್ರೇನು ಅಂದಿಲ್ಲ. ನಂಗೊಂಥರ ಮನಸ್ಸಿಗೆ ಒಂದು ಕೇಳ್ಬಿಟ್ರಲ್ಲ ಇತಿಸ್ಥಾನದಲ್ಲಿ ಅಂತ ಮನಸ್ಸಲ್ಲಿ ಉಳಿಕಂತು. ಆಗಲಿ ಬಿಡಿ, ಎಲ್ಲ ಊಟ ಆಯಿತು. 4 ಗಂಟೆ ಹೊತ್ತಿಗೆ ಎಲ್ಲ ಮಾತಾಡ್ತಾ ಕೂತಿದ್ದು, 3:30-4 ಗಂಟೆ ಆಯಿತು. ನಮ್ಮನೆ ವರಾಂಡದಲ್ಲಿ ಕೂತಿದ್ದು, ಯಾರೋ ಒಳಗಡೆ ಅಂತ ಕೂದಂಗೆ ಆಯಿತು ಹೊರಗಡೆ. ನಂಬ್ತಿರೋ ಬಿಟ್ಟಿರೋ ಗುರುನಾಥರ ಮನೆಗೆ ತುಂಬ ವರ್ಷದಿಂದ ಒಬ್ಬ ವಯಸ್ಸಾದ ಮುದುಕ ದಾಸಯ್ಯ ಬರ್ತಿದ್ದ. ತಲೆಗೆ ಪೇಟೆ ಕಟ್ಕೊಂಡು ಗುರುನಾಥ ಮನೆ ಯಾವತ್ತೂ ಬರೋದು. ಗುರುನಾಥರು ಏನು ಸಿಕ್ತೋ ಅದನ್ನು ಕೊಡೋರು, ದುಡ್ಡು ಕೊಡೋರು, ವಸ್ತ್ರ ಕೊಡೋರು, ಊಟ ಹಾಕ್ಸೋರು. ಆ ಮುದುಕಂಗೆ ಪಕ್ಕದಾಗ ಸಕ್ರೆಪಟ್ಟಣದಿಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಒಂದು ಹಳ್ಳಿ. ಯಾವಾಗಲೂ ಬರೋದು. ನಾನು ಒಂದು 8 ಸತಿ ನನ್ನ ಅನುಭವದಲ್ಲಿ ಒಂದು 10-12 ಸತಿ ನೋಡೀನಿ ಬರೋದು. ಯಾವಾಗಲೂ ತಿಂಗಳಿಗೆ 1 ಸತಿ 15 ಸತಿ ಬರೋದು. ಗುರುನಾಥನಿಗೆ ಹಾಗೆ ಕಳಿಸ್ತಿತ್ತಿಲ್ಲ, ಆಸೆಗೂ ಬರ್ತಿತ್ತಾನ ಪಾಪ. ಮುದುಕ ಕೈ ತುಂಬ ದುಡ್ಡು ಕೊಟ್ಟು, ಇಂದರ ವಸ್ತ್ರ ಕೊಟ್ಟು, ಊಟ ಎಲ್ಲ ಕೊಟ್ಟು ಕಳ್ಸೋದು. ಆ ಮುದುಕ 80-85 ವರ್ಷ ಮುದುಕ ಕಳಸಾಪುರನಾಗಿ, ನಮ್ಮ ಕಳಸಾಪುರದಾಗ ಸಂಬಂಧನೇ ಇಲ್ಲ, ಯಾರಿದ್ದಾರೆ ಒಳಗೆ ಅನ್ಕೊಂಡು ನಾನು ಹೊರಗೆ ಬಂದು ನಂಗೆ ಆಶ್ಚರ್ಯ. ದಾಸಯ್ಯ, ಹೆಸರು ಮರ್ತ್ಬಿಟ್ಟೆ ನಾನು. ಒಳಗೆ ಹೋಗ್ಬಿಟ್ಟು ಆರಾಧನೆ, ಇದು ಚಂದ್ರಶೇಖರ ಬರ್ತ ಆರಾಧನೆ, ಬಾ ಮರ ಒಳಿಕೆ ಅಂತ. ಇಲ್ಲ, ನಾನು ಅದಕ್ಕೆ ಬಂದಿಲ್ಲ, ನನಗೆ ಬಟ್ಟೆ ವಸ್ತ್ರ ಕೊಡು, ನಾನು ದೇವ್ರಿಗೆ ಅರ್ಪಿಸ್ಬೇಕು, ಕೊಡು ವಸ್ತ್ರ. ನಾನು ಒಳಗೆ ಊಟ ಮಾಡೋ, ನಾವು ಊಟಕ್ಕೆ ಬಂದಿಲ್ಲಪ್ಪ, ವಸ್ತ್ರ ಕೊಡು. ಆಮೇಲೆ ನೋಡಿದೆ, ಒಳಗೆ ಇತ್ತು, ಮನೇಲಿ ಇರುತ್ತಲ್ಲ, ಮನೆಯ ಮೇಲೆ ಯಾರು ಕೊಟ್ಟಿದ್ದು ಬಿಟ್ಟಿದ್ದು ಎಲ್ಲ ಒಳ್ಳೇದು ಇತ್ತು, ಹೊಸದು. ಒಂದು ಒಳ್ಳೇದು ಪಂಚೆ, ಡಬಲ್ ಪಂಚೆನ ಕೊಟ್ಟು ಪ್ರಸಾದ. ಏನು ಮಾಡ್ತಾರೆ ಪ್ರಸಾದ ಅಂದರೆ, ಈ ಭಕ್ಷ್ಯಗಳು ಏನು ಮಾಡಿದ್ರು, ಭಕ್ಷ್ಯ ಕೊಟ್ಟು ಇಸ್ಕೊಂಡ್ರು. ಆಮೇಲೆ ಬಸ್ಸಿಗೆ ಹೋಗ್ತೀವಿ, 100 ರೂಪಾಯಿ ತಗೊಂಡು, ಬೇಡ ನನಗೆ ನಡ್ಕೊಂಡು ಹೋಗ್ತೀನಿ. ನಾನು ಬಲವಂತ ಮಾಡಿದೆ, ಒಂದು 50 ರೂಪಾಯಿ ಕೊಟ್ಟೆ. ದುಡ್ಡು ಬೇಡ 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 ಅಂದ್ರೆ ಒಂದು 50 ರೂಪಾಯಿ ಇಸ್ಕೊಂಡು ಜೋಗಿ ಬಲವಂತ ಮಾಡಿಟ್ಟೆ. ಇಸ್ಕೊಂಡು ಹೇಗೆ ಹೋಗ್ತೀಯ ಅಂತ, ಬಸ್ ಸ್ಟ್ಯಾಂಡ್ ಈ ಕಡೆಗೆ ನಮ್ಮನೆ ಮೇಲೆ ಉತ್ತರ ದಿಕ್ಕಿಗೆ ಹೊರಟು. ಬಸ್ ಸ್ಟ್ಯಾಂಡ್ ಇರೋದು ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ. ಅದಕ್ಕೆ ನಾ ಇದ್ದನು ಬೈಕಲ್ಲಿ ಕರ್ಕೊಂಡು ತಮ್ಮ ಬಿಡ್ತಾನೆ, ಬಸ್ ಸ್ಟ್ಯಾಂಡಿಗೆ ಬಿಡ್ತಾನೆ, ಅಲ್ಲಿಗೆ ಹೋಗುವಂತೆ. ಇಲ್ಲೇ ಹತ್ತಕ್ಕೆ ಹೋಗ್ತಿದ್ಯಾ ಮರೆ ಅಂತ. ಇಲ್ಲ, ನಾನು ಈ ಕಡೆಲ್ಲ ಹೋಗ್ತೀನಿ ಅಂತಂದು ನಡ್ಕೊಂಡು ಹೊರಟು. ನಂಗೆ ಅಲ್ಲಿ ತನಕ ಮಾಯಿ ಅನ್ನೋದು ಕೆಟ್ಟ ಮಾಯಿ ಮುಸ್ಕೂಡುತ್ತೆ. ಆ ಟೈಮಲ್ಲಿ ಅರ್ಥ ಆಗಲ್ಲ. ಪರ್ಟಿಕ್ಯುಲರ್ ವಸ್ತ್ರ ನಾನು ಏನು ಚೌಕಾಶಿ ಮಾಡಿದ್ದೆ ಅಥವಾ ತಂದಿತ್ತಿಲ್ವೋ, ಅವ್ರಿಗೆ ಬಾಯಿ ಬಿಟ್ಟು ಕೇಳಿರೋ, ಆ ವಸ್ತ್ರನೇ ಕೇಳಿರೋದು, ವಸ್ತ್ರ ಕೊಡು ಅಂತ. ಯಾವತ್ತೂ ಬರೋ ಕಳಸಾಪುರದು ನಾನು ನೋಡಿ ಇತಿಹಾಸದಲ್ಲಿ ಇವತ್ತು ನೋಡಿಲ್ಲ. ಇದರ ಇಲ್ಲ ಗೊತ್ತಿಲ್ಲ, ಆಗಲೇ 85 ವರ್ಷ ಅವ್ರಿಗೆ. ಆಮೇಲೆ ಅಕ್ಕ ಬಂದಿದ್ದು ಅಂತ ತಿಳ್ಕೊಂಡ್ರು ನಡ್ಕೊಂಡು ಯಾತಕ್ಕೆ ಹೋಗ್ತಾರೆ, ಬಸ್ಗೆಲ್ಲ ಹೋಗೋದು. ಸಕ್ರೆಪಟ್ಟಣ ಹತ್ರ ಊರಿಗೆ 30 ಕಿಲೋಮೀಟರ್ ಆಯ್ತು ನಮ್ಮ ಕಳಸಾಪುರದಿಂದ. ಆಮೇಲೆ ಫ್ಲ್ಯಾಶ್ ಆಯಿತು. ನಮ್ಮ ಸ್ನೇಹಿತರು ಇಲ್ಲ ಕಣ, ಇದೇನೋ ಇರಬೇಕು ವಿಚಾರ ಅಂದ್ಬಿಟ್ಟು, ನಮ್ಮ ರಘು ರಾಮಕಿಟ್ಟ ಅಂತೆಲ್ಲ ಇದ್ದಾರೆ,
ಹೋಣದ ಅವ್ರಿಗೆ ಬೈಕ್ ತಗೊಂಡ್ರು, ನಾವು ಬೈಕ್ ತಗೊಂಡು ಎಷ್ಟು ಇದಾಗಿ 10 ನಿಮಿಷ ಎಷ್ಟೋ ಮನುಷ್ಯ ನಡ್ಕೊಂಡು ಹೋದರೆ ಮತ್ತು ಇಷ್ಟು ಮೇಲೆ ಅಷ್ಟು ಮಧ್ಯಾಹ್ನದ ಹೊತ್ತು ಯಾವ ವೆಹಿಕಲ್ಲು ತಿರುಗಾಡಲ್ಲ, ಯಾವ ಬಸ್ಸಿಗೆ ಅದು ಬರೋಲ್ಲ. ನೋಡಿದರೆ ನಾವು ಹೆಚ್ಚು ಕಮ್ಮಿ 4 ಕಿಲೋಮೀಟ್ರ್ ಹೋಗಿದ್ದೀವಿ ಆ ಮನುಷ್ಯ. ಆಮೇಲೆ ಶಕ್ತಿಧರಿಗೆಲ್ಲ ವಿಚಾರ ಹೇಳೋದಕ್ಕೆ ಅಚಾತುರ್ಯ ಆಗ್ಬಿಡ್ತು. ನನಗೊಂದು ಹೇಳಬೇಕಾಯ್ತು, ಹೇಳಿಲ್ಲ. ನೋಡಿ, ಆದರೂ ಗುರು ನಿಮಗೆ ಈ ಮುಖಾಂತರ ದರ್ಶನ ಕೊಟ್ಟಿಯೇನೆ, ನಿಮ್ಮಿಂದ ಒಂದು ತಪ್ಪಾಗಿ ಆ ಬಾಯಿಂದ ಕೇಳಿಸ್ಬಿಡ್ತು ನೋಡಿ ಈ ಹತ್ರ ಕೊಡು ಅಂತ. ನಾನು ಅವಕಾಶ ಮಾಡಿದೆ, ಆಗಲಿ ಕೇಳಿಸ್ಕೊಂಡು ಹೋಗಿದ್ದಾರೆ. ಪುಣ್ಯವಂತ ಕಣೆ ನೀವೇ ಅಂತಂದ್ರು ಪಾಪ ಅವರು ಔಷಧರು. ಇದೊಂದು ವಿಷಯ ನಮ್ಮಲ್ಲಿ ನಡೆದಿದ್ದು. ಗುರುನಾಥ ಕಾಲವಾದ ಮೇಲೆ ಅವ್ರ ದೇಹ ಬಿಟ್ಟ ಮೇಲೆ 4 ವರ್ಷ ಆಯಿತು, 3 ವರ್ಷ ಆಯಿತು. ಅಧಿಕತೆ ಬಂದಾಗ ವಿಚಾರ ಆಯಿತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.